ಹಿಂದೂ ಮುಸ್ಲಿಂ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೂ ಅವಕಾಶ ಇಲ್ಲ ಇಲ್ಲಿ. ಅದಕ್ಕೆ ಈ ರಸ್ತೆ ಬದಿಯಲ್ಲಿ ಗುಂಡಿ ಬಿದ್ದಿದ್ಯಾ ಸೈಡ್. ನಮಗೆ 35 ಕೋಟಿ ತಂದ ಸ್ವಾಮಿ ಕೆಲಸ ಮಾಡಿಸ್ಲಿಕ್ಕೆ ಗೊತ್ತು, ಅನುದಾನ ತಂದು ಸೈಡ್ಗೆ ಮಣ್ಣು ಹಾಕ್ಲಿಕ್ಕೆ ಗೊತ್ತಿಲ್ವಾ? ಇವ್ರು ಬರ್ಬೇಕಾ ಸೈಡ್ ಮಣ್ಣು ಹಾಕ್ಲಿಕ್ಕೆ? ಒಂದು ದುಡ್ಡು ತರ್ಲಿಕ್ಕೆ ಎಷ್ಟು ಕಷ್ಟ ಇದೆ. ಇವರು ಅಲ್ಲಿ ನಿಂತುಕೊಂಡು ಪೋಸ್ಟ್ ಕೊಡ್ತಾರೆ, ಅಯ್ಯೋ ಕಲ್ಲು ಒಬ್ಬ ಎತ್ತುಕೊಂಡು ಹೋಗುತ್ತಾನೆ. 22 ದಿವಸ ಕಾಂಕ್ರೀಟ್ ಆಗಿ ಕಾಮಗಾರಿ ಯಾವೇ ರಸ್ತೆ ಅದರಲ್ಲಿ ವಾಹನಗಳು ಹೋಗ್ಬಾರ್ದು. ನಾವು 14 ಕಾಂಕ್ರೀಟೀಕರಣ ಮಾಡುವಾಗಲೂ ಹಾಗೆ ಬರೀ 1 ವಾರದಲ್ಲಿ ನಾವು ಕಾಂಕ್ರೀಟೀಕರಣ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ಒಂದೇ ವಾರದಲ್ಲಿ ಗಾಡಿಯನ್ನು ನಿಲ್ಲಿಸಿ ಅಲ್ಲಿ ಕಾಂಕ್ರೀಟೀಕರಣ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ಆನಂತರ 2 ವಾರದಲ್ಲಿ 14 ದಿವಸದಲ್ಲಿ ಅಲ್ಲಿ ಲಘು ವಾಹನ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ನಾನೇ ಹೋಗಿ ಅಲ್ಲಿ ನಿಂತು ಅದನ್ನು ಮಾಡಿಸುವಂಥದ್ದೆಲ್ಲವನ್ನು ಮಾಡಿದ್ವಿ. ಮತ್ತೆ ಅದರಲ್ಲಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಅದು 10 ಇಂಚು 9 ಇಂಚು ಹಾಕುವಂತ ಕಾಂಕ್ರೀಟ್. ಅದರಲ್ಲಿ ಕಾಂಕ್ರೀಟ್ ಅನ್ನು ಕ್ಯೂಬ್ ಇಟ್ಟು ಚೆಕ್ ಮಾಡ್ತಾರೆ, ಆ ಕ್ಯೂಬ್ ಅನ್ನು ಇಡಬೇಕು. ಈಗ ಇವರು ಹಿಂದೆ ಇದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಏನು ಡಾಮರೀಕರಣ ಮಾಡಿದ್ದಾರೆ, ನಿಮಗೆ ಗೊತ್ತಿರ್ಬೋದು ಅಲ್ಲಿ ಹೇಗೆ ಎದ್ದು ಬರ್ತಾ ಇದೆ ಅಂತ ನೋಡ್ಬೇಕು. ಕೃಷ್ಣನಗರ ಈ ಕಡೆ ಎಲ್ಲ ನೋಡಿದ್ರೆ ಹೇಗೆ ಎದ್ದು ಬರ್ತದೆ, ಎಷ್ಟು ದೊಡ್ಡ ಗುಂಡಿ, ಯಾವಾಗ ರಿಪೇರಿ ಮಾಡ್ತಾರೆ. ಅದಕ್ಕೆ ನಾವು ಆ ತಲೆಬಿಸಿಯೇ ಬೇಡ, 40 ವರ್ಷಕ್ಕೆ 50 ವರ್ಷಕ್ಕೆ ಬೇಕಾಗುವಂತ 10 ಇಂಚು ದಪ್ಪದ ಕಾಂಕ್ರೀಟ್ ಅನ್ನು ಹಾಕಿರುವಂಥದ್ದು. ಅದರಲ್ಲಿ ಕಲಪೆ ಅಂತ ಹೇಳಲಿಕ್ಕೆ ಏನಿಲ್ಲ. ಅವೈಜ್ಞಾನಿಕ ಅಂತ ಏನೋ ಬಳಕೆಯನ್ನು ಬಳಕ್ತಾರೆ. ವೈಜ್ಞಾನಿಕ ಅಂದ್ರೆ ಏನು? ಮತ್ತೆ ಇವ್ರ ಹತ್ರ ಏನೋ ಹೊಸ ಟೆಕ್ನಾಲಜಿ ಇದೆಯಾ? ಇವರಿಗೆ ಏನು, ಇವರ ಜಾಗದ ಇವ್ರಿಗೆ ಏನು ಮಾಡ್ಲಿಕ್ಕೆ ಗತಿ ಗೋತ್ರ ಇಲ್ಲದವರು ಈಗ ಎಲ್ಲಿಯೂ ಹೋಗ್ಲಿಕ್ಕೆ ಆಗುದಿಲ್ಲ, ಹಿಂದೂ ಮುಸ್ಲಿಂ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೂ ಅವಕಾಶ ಇಲ್ಲ ಇಲ್ಲಿ. ಅದಕ್ಕೆ ಈ ರಸ್ತೆ ಬದಿಯಲ್ಲಿ ಗುಂಡಿ ಬಿದ್ದಿದ್ಯಾ ಸೈಡ್. ನಮಗೆ 35 ಕೋಟಿ ತಂದ ಸ್ವಾಮಿ ಕೆಲಸ ಮಾಡಿಸ್ಲಿಕ್ಕೆ ಗೊತ್ತು, ಅನುದಾನ ತಂದು ಸೈಡ್ಗೆ ಮಣ್ಣು ಹಾಕ್ಲಿಕ್ಕೆ ಗೊತ್ತಿಲ್ವಾ? ಇವ್ರು ಬರ್ಬೇಕಾ ಸೈಡ್ ಮಣ್ಣು ಹಾಕ್ಲಿಕ್ಕೆ? ಅಲ್ಲ, ಇವ್ರು ಯಾರು ಕೇಳುವವರು? ಆಯ್ತು, ತುಂಬಾ ರೋಡುಗಳಾಗಿದೆ, ಇವ್ರು ಹೋಗಿ ಕೂತ್ಕೊಂಡು ಮಾಡಿಸಿ ಅಂತ. ಇವರು ಜನ ಮೂರ್ಖರಲ್ಲ, ಜನ ಯಾರು ಮೂರ್ಖರಲ್ಲ. ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಆಯ್ತು, ನಾನು ಹೇಳ್ತೀನಿ ಎಲ್ಲ. ಅವ್ರು ಹೋದಲ್ಲಿ 1 ಪೈಸೆ ಹಾಕುದಿಲ್ಲ, ಮ್ಯಾಟ್ ಮಾಡ್ಲಿ. ಅವರು ಹೋದಲ್ಲಿಗೆ 1 ಪೈಸೆ ಹಾಕುದಿಲ್ಲ, ಮಾಡ್ಲಿ ಅಂತ. ಈಗ ನಾನು ನಿಲ್ಲಿಸ್ತೀನಿ ಆ ಕೆಲಸ. ಮಾಡ್ಲಿಕ್ಕೆ ಆಗ್ತದ? ನಮಗೆ 35 ಕೋಟಿ ತಂದು ಮಾಡ್ಲಿಕ್ಕೆ ಆಗಿದೆ. ಪುತ್ತೂರು ಉಪ್ಪಿನಂಗಡಿ ರಸ್ತೆ ಈಗ ಹೇಗೆ ಆಗ್ತದೆ, ಬೊಳುವಾರಿನಲ್ಲಿ ಹೇಗೆ ಆಗಿದೆ? ಇವರಿಗೆ ಇದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಇದೆಲ್ಲಾದ್ರೂ ಬಂದು ನಾನು ನಿಂತೆ ಏನು ಸ್ವಲ್ಪ ಸಿಲೆಕ್ಟ್ ಕೆಲವು ನಾಯಕರಿದ್ದಾರೆ, ಸ್ವಯಂ ಘೋಷಿತ ನಾಯಕರು. ನಾನು ಆ ನಾಯಕ, ನಾನು ಈ ನಾಯಕ. ಎಂತ ನಾಯಕರು ಇವರೆಲ್ಲ? ಇವರಿಗೆ ಅಧಿಕಾರ ಇರುವಾಗ ಮಾಡ್ಲಿಕ್ಕೆ ಆಯ್ತಾ? ನಾವು ಈಗ ತರುವುದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಇವರಿಗೆ ಏನಾದ್ರೂ ಮಾಡಿ ಒಬ್ಬ ಕಲ್ಲು ಎತ್ತುಕೊಂಡು ಹೋಗುದು, ಒಬ್ಬ ನಾಚಿಗೆ ಆಗ್ಬೇಕು ಇವರಿಗೆಲ್ಲ. ನಾಚಿಗೆ ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಅಲ್ಲಿ ಕಲ್ಲು ತಗೊಂಡು ಹೋಗ್ತೀರಾ, ಅಲ್ಲಿ 3 ಜನ ಜಾಗ ಬಿಡ್ಲಿಲ್ಲ. ತಾಕತ್ತಿದ್ರೆ ಅವರನ್ನು ಎಬ್ಬಿಸುವಂತ ಕೆಲಸ ಮಾಡಿ ಸ್ವಾಮಿ. ನೀವು ಪುತ್ತೂರಿನ ಅಭಿವೃದ್ಧಿಗೆ ಅಡ್ಡ ಬರ್ತೀರಾ? ಅದರಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ತಗೊಳ್ಲಿಕ್ಕೆ ನೋಡ್ತೀರಾ? ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಅಲ್ಲಿ ನಾನು ಹೇಳಿದೆ, ಅವರು ಮರು ದಿವಸನೇ ಮಣ್ಣು ಹಾಕಿದ್ರು. ನಮ್ಗೇನು ಮಣ್ಣು ಹಾಕ್ಲಿಕ್ಕೆ ಗೊತ್ತಿಲ್ವಾ ಅಲ್ಲಿ? ಅಲ್ಲ, ಅವ್ರಿಗೆ ಗೊತ್ತಿಲ್ವಾ? ಇವ್ರು ಹೇಳಿದಾಗೆ ಮಾಡ್ಬೇಕಂತ ಏನಾದ್ರು ಇದೆಯಾ? ದಯಮಾಡಿ ಪುತ್ತೂರಿನ ಅಭಿವೃದ್ಧಿ ಏನಾಗ್ತಾ ಇದೆ ಅದಕ್ಕೆ ನೀವು ಸಹಕಾರ ಕೊಡಿ. ಕಲಪೆ ಅಂತ ಹೇಳಿದ್ರೆ ಯಾರನ್ನು ಕೆಲಸ ಮಾಡ್ಲಿಕ್ಕೆ ಬಿಡುವ. ನಾನು ಹೇಳ್ತೀನಲ್ಲ, ಎಲ್ಲಾದ್ರೂ ಕಲಪೆ ಕೆಲಸ ಆದ್ರೆ ನಾವೇ ಬಿಡುವುದಿಲ್ಲ ಕೆಲಸ. ನಾವು ಸಾರ್ವಜನಿಕರ ಹತ್ರ ಹೇಳ್ತೀವಿ, ಕೆಲಸ ಮಾಡ್ಲಿಕ್ಕೆ ಬಿಡಬೇಡಿ. ಎಲ್ಲಿ ರಸ್ತೆ ಕಲಪೆ ಕಾಮಗಾರಿಗಳಾಗ್ತದೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡಬೇಡಿ. ನಾನೇ ಹೇಳ್ತೀನಿ. ಇದು 9-10 ಇಂಚಿನ ಕಾಂಕ್ರೀಟ್ ಕ್ಯೂಬ್ ಇಟ್ಟು ಚೆಕ್ ಮಾಡ್ಬೇಕು, ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ 2 ಜನ ಬಿಡ್ತಾ ಇಲ್ಲಲ್ಲ ರೋಡಿಗೆ. ನಾವು ಅದನ್ನು ಪರದಾಟ ಮಾಡಿ ಮಾಡ್ತಾ ಇದ್ವಿ. ನಾವು ಅವರು ಪಕ್ಕದ ಮನೆಯವರ ಹತ್ರ ಕೈ ಕಾಲು ಹಿಡಿದು ನಾವು ಅದನ್ನು ಮಾಡಿಸುವಂತದ್ದು. ರಸ್ತೆ ಜಾಗ ಕೊಡಿ, ನಿಮ್ಗೆ ಆಮೇಲೆ ದುಡ್ಡು ಕೊಡ್ತೀವಿ ಅಂತ. ಬೊಳುವಾರಿನಲ್ಲಿ ಸಿಂಗಲ್ ರೋಡ್ ಮಾಡೋ ಪ್ಲಾನ್ ಇತ್ತು. ಅಲ್ಲಿ ನಾನು ಹೋಗಿ DC ಅವರ ಹತ್ರ ಗಲಾಟೆ ಮಾಡಿ ಆ ನಗರಸಭೆ ಬಿಲ್ಡಿಂಗ್ ಅನ್ನು ಹೊಡೆದು ಹಾಕಿ ಇವತ್ತು 4 ಲೈನ್ ಮಾಡ್ತಾ ಇದ್ದೇವೆ. ನೋಡಿ, ಇನ್ನೊಂದು 15-20 ದಿವಸದಲ್ಲಿ, 1 ತಿಂಗಳಲ್ಲಿ ಹೇಗೆ ಆಗ್ತದೆ ಅಂತ. ಪುನಃ ನೆಕ್ಕಿಲಾಡಿಯಿಂದ ಪುನಃ 10 ಕೋಟಿ ತಂದಿದ್ವಿ. ಒಂದು ದುಡ್ಡು ತರ್ಲಿಕ್ಕೆ ಎಷ್ಟು ಕಷ್ಟ ಇದೆ. ಇವರು ಅಲ್ಲಿ ನಿಂತುಕೊಂಡು ಪೋಸ್ಟ್ ಕೊಡ್ತಾರೆ, ಅಯ್ಯೋ ಕಲ್ಲು ಒಬ್ಬ ಎತ್ತುಕೊಂಡು ಹೋಗುತ್ತಾನೆ, ಏನು ಹೊತ್ಕೊಂಡು ಹೋಗುದು ಒಬ್ರು ಕಲ್ಲು, ಕೂತ್ಕೊಳ್ಳುದು ಒಬ್ಬರಲ್ಲಿ. ಕೂತ್ಕೊಳ್ಳಬೇಕಿತ್ತು 1 ತಿಂಗಳು. ಈಗ ಈ ಹಿಂದೆ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ಅಂಡರ್ ಪಾಸ್ ಕೆಳಗಡೆ, ರೈಲ್ವೆ ಅಂಡರ್ ಪಾಸ್ ಕೆಳಗಡೆ ಎಷ್ಟೆಷ್ಟು ದೊಡ್ಡ ಗುಂಡಿಗಳು ಬಿದ್ದಿತ್ತು. ಮಳೆಗಾಲದಲ್ಲಿ ನಾವು ಹೇಗೆ ಹೋಗ್ತಾ ಇದ್ವು ಅಂತ ಎಲ್ರಿಗೂ ಗೊತ್ತಿದೆ. ಪುತ್ತೂರಿನ ಜನರಿಗೆ ಎಲ್ರಿಗೂ ಗೊತ್ತಿದೆ. ಈಗ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ. ಇದನ್ನು ಬಿಟ್ಟು ಸೈಡ್ಗೆ ಮಣ್ಣು ಹಾಕ್ಲಿಲ್ಲ, ಆ ಸೈಡ್ಗೆ ಮಣ್ಣು ಹಾಕ್ಲಿಲ್ಲ. ಯಾರು ಇವ್ರು ಕೇಳಲಿಕ್ಕೆ? ಇನ್ನು ಆ ಕಡೆ ಒಂದು ರಾಷ್ಟ್ರದಲ್ಲಿ ಹೋಗಿ ಪೋಸ್ಟ್ ಕೊಡುದು. ಇಲ್ಲಿ PDO ನನಗೆ ಫೋನ್ ಮಾಡಿದೆ. ಯಾವರ ಇವರಿಗೆ PDO ಫೋನ್ ಮಾಡುದು? ಆಯ್ತು, ಮಾಡಿಸಿ ಅದನ್ನು.
ನೀವು ನಲಿಮುಗ್ರಲ್ಲಿ ಹೋಗಿದ್ರಲ್ಲ, ಅದನ್ನ ಮಾಡಿಸ್ಲಿಕ್ಕೆ ಆಗ್ತದೆ ನೋಡ್ತೀನಿ ನಾನು. ಸುಮ್ಮನೆ ಇದನ್ನೆಲ್ಲ ಕಟ್ಟಿಕೊಂಡು ಜನ ಏನು ಮೂರ್ಖರಲ್ಲ. ನಿಮ್ಮ ಮೂರ್ಖತನವನ್ನು ನಮಗೆ ತೋರಿಸುವಂತ ಕೆಲಸವನ್ನು ಮಾಡಬೇಡಿ. ನಮಗೆ ಗೊತ್ತು ರಾಜಕೀಯ ಮಾಡ್ಲಿಕ್ಕೆ. ಇಷ್ಟವರೆಗೆ ನಿಮ್ಗೆ ಹಿಂದೂ ಮುಸ್ಲಿಂ ಅಂತ ಮಾಡ್ಲಿಕ್ಕೆ ಅವಕಾಶ ಇತ್ತು. ಈಗ ಜನ ಒಟ್ಟಾಗಿದ್ದಾರೆ. ಇವರ ಮಂಗ ಮಾಡ್ತಾರಲ್ಲ, ಇದನ್ನೆಲ್ಲ ಜನ ತಿಳ್ಕೊಂಡಿದ್ದಾರೆ. ಆಗುದಿಲ್ಲ ಇವರಿಂದ ಅಂತ. ಗೊತ್ತಿಲ್ವಾ ಡೆಲ್ಲಿಯಲ್ಲಿ ಹೇಗೆ ಜನ ಸೇರಿದ್ದಾರೆ ಅಂತ? ಇವ್ರು ಇಲ್ಲಿ ಪರದಾಡ್ತಾರೆ ಇವ್ರು. ನಾನು ಇನ್ನು ಮುಂದೆ ಆದ್ರೂ ನಿಮಗೆ ಹೇಳುದು, ದಯಮಾಡಿ ನಮ್ಮ ಸಂತೆಗೆ ಬರಬೇಡಿ. ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಿ. ನಿಮಗೆ ರಾಜಕೀಯದಲ್ಲಿ ನಿಮಗೆ ಬೇಕಾದಷ್ಟು ಅವಕಾಶಗಳು ಸಿಕ್ಕಿದೆ, ಆಗ ನೀವು ಬಳಸ್ಕೊಳ್ಬಹುದಿತ್ತು. ಇನ್ನು ನಿಮ್ಮ ಅಂಗಡಿ ಬಂದಾಗ್ತದೆ ಬಿಡಿ, ಅದಕ್ಕೆ ಅವಕಾಶನೇ ಕೊಡುವುದಿಲ್ಲ. ಮತ್ತೆ ನೀವು ಹೇಳಿ ಹೊಡೆದಾಗಿ ನಾವು ರೋಡ್ ಮಾಡ್ಲಿಕ್ಕೆ ಆಗುದಿಲ್ಲ, ತಿಳ್ಕೊಳ್ಳಿ. ಯಾರಾದ್ರೂ ಇವರನ್ನು ಕರೆದು ರೋಡ್ ಮಾಡಿಸಿ ಅಲ್ಲಿ ಇದು ಮಾಡ್ತಂದ್ರೆ ಆ ರೋಡಿಗೆ ಒಂದು ಪೈಸೆ ಇಡುದಿಲ್ಲ. ವೆರಿ ಕ್ಲಿಯರ್.